ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಕೃಷಿ ಇಲಾಖೆ ವತಿಯಿಂದ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಹಾಗೂ ಕೃಷಿಕ ಸಮಾಜ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ರಾಷ್ಟ್ರೀಯ ರೈತರ ದಿನಾಚರಣೆ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಜಾವಿದಾ ನಾಸಿಮಾ ಖಾನಂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ರೈತರ ಬಗ್ಗೆ, ಕೃಷಿ ಬಗ್ಗೆ ಇನ್ನಿತರ ವಿಚಾರಗಳ ಬಗ್ಗೆ ಹಂಚಿಕೊಂಡರು. ಎಚ್.ವಿ. ಮುನಿಸ್ವಾಮಿಗೌಡ ಪರಿಸರ ಪ್ರಶಸ್ತಿ ಈಗ ಇತ್ತೀಚೆಗೆ ನವೆಂಬರ್ ತಿಂಗಳಲ್ಲಿ 2024ರ ಕೊಂಡೆ ಗ್ರಾಮ. ಇವು ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳಾಗಿರ್ತಕ್ಕಂಥ ದ್ರಾಕ್ಷಿ, ಡ್ರ್ಯಾಗನ್ ಹಣ್ಣು, ದಾಳಿಂಬೆ, ಲಾಂಗರ್ ಹಣ್ಣು ಎಲ್ಲ ಕೃಷಿ ಚಟುವಟಿಕೆಗಳು ಸ್ವತಃ ಅವರೇ ಭಾಗವಹಿಸಿ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಹಲವಾರು ಯೋಜನೆಗಳಲ್ಲಿ ಸವಲತ್ತುಗಳನ್ನು ಪಡೆದಿರ್ತಾರೆ. ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ದಾಳಿಂಬೆ, ತೆಂಗು ಸಹಾಯ ಪಡೆದಿರ್ತಾರೆ. ಹಲವಾರು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಿದ್ದಾರೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಧನದಲ್ಲಿ ಬಿತ್ತನೆ ಬೀಜನ ಬಿಟ್ಟಿದ್ವಿ. ಅದೇನು ಮಧ್ಯಮಾವಧಿ, ದೀರ್ಘಾವಧಿ ಇರ್ಬೋದು, ಎಲ್ಲ ತರಹದ ಒಂದು ಬಿತ್ತನೆ ಬೀಜಗಳು ಎಲ್ಲ ಬೆಳೆಗಳದ್ದು ನಾವು ಮಾಡ್ತಾ ಸ್ಟಾಕ್ ಇಡ್ತಾ ಇದೀವಿ. ರೈತ ಸಂಪರ್ಕ ಕೇಂದ್ರಗಳಿಗೆ ರೈತರು ಬಂದು ಅದೇ ರೀತಿ ಆ ಬಿತ್ತನೆ ಬೀಜಗಳನ್ನ ತಗೊಂಡು ಹೋಗಿ ಬಿತ್ತನೆಯನ್ನ ಮಾಡ್ತಿದ್ದಾರೆ. ಬಿತ್ತನೆ ಮಾಡಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಪ್ರಾತ್ಯಕ್ಷಿಕೆಗಳಲ್ಲಿ ಸಾವಯವ ಗೊಬ್ಬರ ಇರ್ಬೋದು, ನೀವೇನು ಹಸಿರೆಲೆ ಗೊಬ್ಬರಗಳು ಹಾಕೊಳ್ತೀವಿ ಅದಿರ್ಬೋದು, ಮತ್ತೆ ರಾಸಾಯನಿಕ ಗೊಬ್ಬರಗಳು, ಮತ್ತೆ ಕೀಟನಾಶಕಗಳು ಅದಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲಾನು ಕೂಡ ನಾವು ರೈತರಿಗೆ ಒಂದು ಕ್ಷೇತ್ರದಲ್ಲೇ ಒಂದು ಅದ್ರ ಬಗ್ಗೆ ಸೈಂಟಿಸ್ಟ್ನೆಲ್ಲ ಕರೆದು ವಿಜ್ಞಾನಿಗಳಿಗೆ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಕೆಲವು ಆಯ್ಕೆಯಾಗಿ ಮಾದರಿ ಮುಂದೆ ಬಂದ ರೈತರುಗಳೇ ನಾವು ಇದನ್ನ ಅಳವಡಿಸ್ತಾ ಇದ್ದೀವಿ. ಇವತ್ತಿನ ದಿನ ರೈತರು ಕೂಡ ಒಂದು ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದಾನೆ. ರೈತ ಇವತ್ತು ಕೃಷಿ ಯಾಂತ್ರೀಕರಣ ಏನು ಅವನೇ ಕೂಡ ಕೆಲವು ಜಿಲ್ಲೆಗಳಲ್ಲಿ ರಿಮೋಟ್ ಕಂಟ್ರೋಲ್ ಮೂಲಕ ಟಿಲ್ಲರ್ ಓಡಿಸೋದು, ಕಲ್ಟಿವೇಟರ್ ಅವೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಕೃಷಿ ಯಾಂತ್ರಿಕ ಯಂತ್ರಗಳನ್ನ ತಗೊಂಡು ಒಂದು ಸಕ್ಸಸ್ಫುಲ್ ರೀತಿಯಾಗಿ ತಾವೆಲ್ಲ ಅಳವಡಿಸ್ಕೊಂಡು ಬೆಳೆಯನ್ನ ತೆಗಿತಾ ಇದ್ದೀರಾ. ಅದೇ ರೀತಿ ಮಳೆ ನೀರು ಸಂರಕ್ಷಣೆ, ನಮ್ಮ ಏನು ಮಳೆ ನೀರನ್ನ ರೈನ್ ವಾಟರ್ ಹಾರ್ವೆಸ್ಟಿಂಗ್, ನಮ್ಮ ಒಂದು ಕೃಷಿ ಹೊಂಡಗಳನ್ನ ಮಾಡಿಕೊಂಡು ಅದರಲ್ಲಿ ಮಳೆ ನೀರು ಕೂಡ ಸಂಗ್ರಹ ಮಾಡಿ ಅದನ್ನ ಬೆಳೆಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರಾವರಿಯನ್ನ ಕೊಡ್ತಾ ಇದ್ದೀರಾ. ಸೊ ಈ ರೀತಿ ರೈತನು ಕೂಡ ವಿಜ್ಞಾನಿಯಾಗಿ ಈಗ ಹಂಚ್ಕೊಳ್ಳೋದು, ನರೇಂದ್ರ ಸ್ವಾಮಿ ಅವರು ಹಂಚ್ಕೊಳ್ಳೋ ತರ ಅವ್ರ ಅನುಭವವನ್ನ ಹಂಚ್ಕೊಂಡ್ರು. ನಾನು ಇದನ್ನ ಮಾಡಿದೆ, ನೆಕ್ಸ್ಟ್ ಈ ಒಂದು ಬೆಳೆನ ಮಾಡಿದೆ, ಇದರಲ್ಲಿ ಇಷ್ಟೊಂದು ಇನ್ಕಮ್ ಪಡ್ಕೊಂಡೆ ಅಂತ ಅಂದ್ಬಿಟ್ಟು. ಇನ್ನು ಇದೇ ರೀತಿ ಶಾಸಕ ಪ್ರದೀಪ್ ಈಶ್ವರ್ ರೈತರ ದಿನಾಚರಣೆ ಅಂಗವಾಗಿ ರೈತರಿಗೆ ಶುಭಾಶಯಗಳನ್ನ ಕೋರಿ, ರೈತರು ಧೈರ್ಯದಿಂದ ಬಾಳಿ, ಸಾಲ ಸೋಲ ಎಂದು ರೈತರು ಸಾವಿಗೆ ಶರಣಾಗಬಾರದು, ಧೈರ್ಯದಿಂದ ಎದುರಿಸಿ ದೇಶಕ್ಕೆ ಅನ್ನ ನೀಡುವ ದಾತರು ನೀವು, ಹಾಗಾಗಿ ಯಾರಿಗೂ ಕುಗ್ಗದೆ ನಿಮ್ಮ ಕೆಲಸ ಮಾಡಿಕೊಂಡು ಬಾಳಿ ಎಂದರು. ರೈತರು ಧೈರ್ಯವಾಗಿರಿ, ಸಾಲ ಮಾಡಿದರೆ ತಲೆಗೆಡಿಸ್ಕೋಬೇಡಿ, ದಯವಿಟ್ಟು ಸ್ಯೂಸೈಡ್ ಮಾಡ್ಕೋಬೇಡಿ. ಬ್ಯಾಂಕಲ್ಲಿ ಸಾಲ ಇದ್ದರೆ ಇರಲಿ, ಕೊಟ್ಟಿರೋನು ಭಯ ಬೀಳಬೇಕು, ನೀವಲ್ಲ. ಸಾಲ ಮಾಡಿರೋ ರೈತರು ಯಾರೂ ವಿಷ ಕುಡಿಬೇಡಿ, ಬ್ಯಾಂಕ್ ಮ್ಯಾನೇಜರ್ ಭಯ ಬೀಳಬೇಕು, ನೀವ್ಯಾಕೆ ಭಯ ಬೀಳ್ತೀರಾ ಸರ್? ದಯವಿಟ್ಟು ಯಾರು ಸ್ಯೂಸೈಡ್ ಮಾಡ್ಕೋಬೇಡಿ, ನಿಮ್ಮ ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸ್ಬೇಡಿ. ಇಲ್ಲ, ಅಗ್ರಿಕಲ್ಚರ್ ನೋಡಿ, ಇವಾಗ ಇಸ್ರೇಲಿ ಮಾದರಿ ಟೆಕ್ನಾಲಜಿಯಲ್ಲಿ ಅಗ್ರಿಕಲ್ಚರ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡಿತಾ ಇರೋರು ಇದ್ದಾರೆ. ಆ ಸ್ಕಿಲ್ ಇರಬೇಕಷ್ಟೆ. ಏನು ಗೊತ್ತಾ, ನಾಲೆಜ್ ಎಲ್ರಿಗೂ ಇರುತ್ತೆ ಸರ್, ಸ್ಕಿಲ್ ಇರುತ್ತೆ. ಈಗ ನೋಡಿ, ನಾನು ಆ್ಯಾವ್ರೇಜ್ ಹುಡುಗಾನೆ, ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಟಿಕೆಟ್ ತಂದು ರೈಟ್ ಟೈಮಲ್ಲಿ ಗೆದ್ನಲ್ವಾ, ಅದನ್ನ ಸ್ಕಿಲ್ ಅಂತ. ಇನ್ನು 2024-25ನೇ ಸಾಲಿನ ರಾಷ್ಟ್ರೀಯ ರೈತರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರದ ಮಾದರಿ ಕೃಷಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.